ಹೌದು, ನಾವು ಈಗಲೂ ಸಹಿತ ಜಿಲ್ಲೆಗೆ ಮಂತ್ರಿ ಸ್ಥಾನ ಒದಗಿಸಿದ್ರೆ, ಮಂತ್ರಿ ಸ್ಥಾನವನ್ನ ಕೊಟ್ರೆ ಅದನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಮತ್ತು ಒಂದು ಮಂತ್ರಿ ಸ್ಥಾನವನ್ನು ಕೊಟ್ರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದವರಿಗೆ, ಜಿಲ್ಲೆಯ ಜನರಿಗೂ ಸಹಿತ ಖುಷಿ ಆಗುತ್ತೆ ಅಂತ ಹೇಳಿ ಸರ್. ಅಂದ್ರೆ ಸಿ.ಟಿ. ರವಿ ಅವರಿಗೆ ಈ ನೆಗೆಟಿವ್ ನರೇಷನ್ ಅನ್ನ ಬಿತ್ತುವ ಈ ಜಿಲ್ಲೆಯ ಪಿತಾಮಹರಲ್ಲಿ ಅವರೊಬ್ರಾಗಿದ್ರು. ಸಿ.ಟಿ. ರವಿ ಅವರಿಗೆ ಏನೋ ಹೇಳ್ತಾರಲ್ಲ, ಅವಾಗ ಅಪ್ಪ ಹೊಡೆದ್ರೆ ಅಪ್ಪಗೆ ದೆವ್ವ ಹೊಡೆದಿತ್ತು ಅಂತ ಹೇಳಿ ಮಾತು ಹೇಳುತ್ತಲ್ಲ, ಆ ರೀತಿ ಆಗಿದೆ. ಒಂದು ಅಪಘಾತದ ಸಂದರ್ಭವನ್ನು ಇಟ್ಕೊಂಡು ಅವತ್ತು ಸಿ.ಟಿ. ರವಿ ಅವರ ಇದ್ದಂತ ರೀತಿ ಸಂದರ್ಭವನ್ನ ನೋಡಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗೋದನ್ನ ನೋಡಿದ್ದೇವೆ. ಅದೇನೋ ಸಿ.ಟಿ. ರವಿ ಅಲ್ಲ ಓಟಿ ರವಿ, ಸಿ.ಟಿ. ರವಿ ಅಲ್ಲ ಲೂಟಿ ರವಿ, ಸಿ.ಟಿ. ರವಿ ಅಲ್ಲ ಗಲಾಟೆ ರವಿ, ಈ ರೀತಿ ಎಲ್ಲ ಬರ್ತಾ ಇದೆ. ನಾವ್ಯಾರು ಅದನ್ನ ವೈಯಕ್ತಿಕವಾಗಿ ಟ್ರೋಲ್ ಮಾಡಿಲ್ಲ, ಸಮಾಜದ ಜನ ಆ ರೀತಿ ಟ್ರೋಲ್ ಮಾಡ್ತಿದ್ದಾರೆ. ಆ ರೀತಿ ಟ್ರೋಲ್ ಮಾಡೋದಕ್ಕೆ ಅವ್ರು ಒಳಗಾಗಬಾರ್ದು ಅಂದ್ರೆ ಸಭ್ಯ ರೀತಿಯ ಮಾತುಗಳನ್ನ ಕಲಿಬೇಕು, ಸಂಸದೀಯ ಭಾಷೆಗಳನ್ನು ಮಾತಾಡೋದನ್ನ ಅವರು ಕಲಿಬೇಕಷ್ಟೇ, ಬೇರೆ ಏನಿಲ್ಲ. ಬೇರೆ ಅವ್ರಿಗೆ ಇನ್ನೇನು ಬೇರೆ ಶಬ್ದಗಳು ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಸಂಸದೀಯ ಭಾಷೆಯಲ್ಲಿ ಮಾತಾಡೋದನ್ನ, ಡೈಲೆಕ್ಟ್ ಮಾಡೋದನ್ನ. ಮಲೆನಾಡಿನ ಶಿಖರಪ್ರಾಯವಾಗಿರ್ತಕ್ಕಂಥ ಚಿಕ್ಕಮಂಗ್ಳೂರಿನ ಕ್ಷೇತ್ರ, ಈ ಚಿಕ್ಕಮಂಗ್ಳೂರು ವಿಧಾನಸಭೆ ಕ್ಷೇತ್ರ ಅಂತಂದ್ರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿಯ ಜನರ ನಡವಳಿಕೆ, ಭಾಷೆ, ಶೈಲಿ, ಆ ರೀತಿಯಾಗಿ ಅವ್ರು ಮಾತಾಡೋದನ್ನ ಕಲ್ತ್ಕೊಂಡ್ರೆ ಒಳ್ಳೇದಾಗುತ್ತೆ. ಸಿ.ಟಿ. ರವಿಗೆ ಇನ್ನೂ ರಸ್ತೆ ಮೇಲೆ ಟೈರಿಗೆ ಬೆಂಕಿ ಇಡೋ ರೀತಿಯ ಶೈಲಿಯಲ್ಲಿ ಅವ್ರು ಬದುಕನ್ನು ಮಾಡಿದ್ರೆ ನಾವೇನ್ ಮಾಡೋದು? ಅವರು ಸ್ವಲ್ಪ ಪ್ರಬುದ್ಧರಾಗಬೇಕು, ಯೋಚನೆ ಆಗ್ಬೇಕು. ಅವರು ಈಗ ಸಹಕಾರಿ ಕ್ಷೇತ್ರಕ್ಕೆ ಅವ್ರ ಪಕ್ಷದ ಕಾರ್ಯಕರ್ತರಿಗೆಲ್ಲ ಕೊಡ್ಬೇಕಾದ ಸ್ಥಾನವನ್ನು ಅವರೇ ಕಿತ್ಕೊಂಡು ಅವರೇ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಕೊನೆ ಪಕ್ಷ ಅವೆಲ್ಲ ಆಗಿ ಸಹಕಾರಿ ಧುರೀಣರಾಗಿದ್ದವರಿಗೆ ವಿಧಾನ ಪರಿಷತ್ ಮೇಲ್ಮನೆ ಚಿಂತಕರ ಚಾವಡಿ, ಆ ಚಿಂತಕರ ಚಾವಡಿಗೆ ಹೋದವರು ಹಂತಕರ ತರ ಮಾತಾಡಬಾರದು ಅನ್ನೋದು ನನ್ನ ಮಾತು ಅಷ್ಟೇ. ಇಲ್ಲ, ಸುಳ್ಳು. ಅದು ನಿಮ್ಗೂ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತಿದೆ. ಸಿ.ಟಿ. ರವಿ ಅವರು ಮೊನ್ನೆ ನಿಮ್ಮ ಪತ್ರಕರ್ತ ಮಿತ್ರರನ್ನ ಕೂರಿಸ್ಕೊಂಡು, ದೃಶ್ಯ ಮಾಧ್ಯಮದವ್ರು ಕೂರಿಸ್ಕೊಂಡು ಏನ್ ಅದನ್ನ ತೋರಿಸಿದ್ದಾರೆ, ಅದು ಕೇರಳದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಸಂದರ್ಭದಲ್ಲಿ, ಅದೊಂದು ರೋಡ್ ರೇಜಿಂಗ್ ನಡೆದಿರ್ತಕ್ಕಂಥ ಸಂದರ್ಭದ ವಿಚಾರ ಅಂತ ಹೇಳಿ ಈಗ ಫ್ಯಾಕ್ಟ್ ಚೆಕ್ ಅಲ್ಲೂ ಎಲ್ಲರಿಗೂ ಗೊತ್ತಾಗಿದೆ. ಸಿ.ಟಿ. ರವಿಗಿಂತ ಸುಳ್ಳು ಕಥೆಗಳನ್ನು ಕಟ್ಟದೇ ಇದ್ರೆ ಸಿ.ಟಿ. ರವಿ ರಾಜಕಾರಣ ಎಲ್ಲಿ ನಡೆಯುತ್ತೆ? ಅವ್ರು ವಿವೇಕಪೂರ್ಣವಾಗಿ ವರ್ತಿಸ್ಬೇಕು ಅಂತ ಆಗ್ರಹಿಸ್ತೀನಿ. ನಾನು ಪ್ರಾಣೇಶ್ ಅವರು ಏನ್ ರಾಜೀನಾಮೆಯನ್ನ ಕೊಟ್ಟರು, ಅವರು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಕೂಡಲೇ ಆ ರಾಜೀನಾಮೆಯನ್ನು ಕೊಡಬೇಕಿತ್ತು. ಕೊಟ್ಟಿದ್ರೆ ಸಿ.ಟಿ. ರವಿ ಅವರು ಯಾರು ಪ್ರಾಣೇಶ್ ಅವ್ರ ಮೇಲೆ ಇನ್ನಷ್ಟು ಹೆಚ್ಚು ಗೌರವ ಬರ್ತಿತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಆಗಿನ ಜಿಲ್ಲಾಧಿಕಾರಿಗಳಾದಂಥ ಕೆ.ಎನ್. ರಮೇಶ್ ಅವರು ಆಗ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಾಗ ಮತದಾರರ ಪಟ್ಟಿಯಲ್ಲಿ ನಾಮಿನೇಟೆಡ್ ಆಗಿರ್ತಕ್ಕಂಥ ಮೆಂಬರ್ಗಳನ್ನ ಸೇರಿಸಿದ್ರು. ಆ ಸೇರಿಸಿದ್ರ ಆಧಾರವಾಗಿ ಚುನಾವಣೆಯನ್ನು ನಡೆದಿತ್ತು. ಆ ಚುನಾವಣೆಯನ್ನು ನಡೆದಿದ್ರಿಂದ ಗಾಯತ್ರಿ ಶಾಂತೇಗೌಡರಿಗೆ ಸೋಲಾಗಿತ್ತು. ಗಾಯತ್ರಿ ಶಾಂತೇಗೌಡರು ಅದನ್ನ ಎಲೆಕ್ಷನ್ ಪಿಟಿಷನ್ ಅನ್ನು ರೈಸ್ ಮಾಡಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ತೀರ್ಪು ಬಂದಿತ್ತು. ಸುಪ್ರೀಂ ಕೋರ್ಟ್ ಸಹಿತ ಈಗ ತುಂಬಾ ಸ್ಪಷ್ಟವಾಗಿ ಹೇಳಿದ ಕೂಡಲೇ ಪ್ರಾಣೇಶ್ ಅವರು ಆ ಪ್ರಬುದ್ಧತೆಯನ್ನ ಪ್ರಕಟ ಮಾಡಬೇಕಿತ್ತು ಅಂತ ನಾನು ಈಗ ಸ್ಪಷ್ಟವಾಗಿ ಹೇಳ್ತೀನಿ. ಆ ಪ್ರಕಟ ಮಾಡಿದ್ರೆ ಪ್ರಾಣೇಶ್ ಅವ್ರ ಮೇಲೆ ಸ್ವಲ್ಪ ಗೌರವ ಬರ್ತಾ ಇತ್ತು. ಅದರಿಂದ ಕೆ.ಎನ್. ರಮೇಶ್ ಅವರು ಆಗಿನ ಜಿಲ್ಲಾಧಿಕಾರಿ ಮಾಡಿರ್ತಕ್ಕಂಥ ಲೋಪ ಅದು. ಆಗಿನ ಜಿಲ್ಲಾಧಿಕಾರಿಗಳ ಮೇಲೆ ಕೆ.ಎನ್. ರಮೇಶ್ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನ ಚುನಾವಣಾ ಆಯೋಗ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ.